ರಾಯಚೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ನಡೆಸಿದೆ. ನೀರಾವರಿ ಇಲಾಖೆಯ ಇಇ ಮನೆ ಸೇರಿದಂತೆ 7 ಕಡೆ ಲೋಕಾಯುಕ್ತ ದಾಳಿ ಮಾಡಿದೆ. ರಾಯಚೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ಮಾಡಿದೆ. ನೀರಾವರಿ ಇಲಾಖೆಯ ಇಇ ಮನೆ ಸೇರಿದಂತೆ 7 ಕಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಸನಗೌಡ ಅವರ ಕಚೇರಿ ಇರಬಹುದು, ಮನೆ ಇರಬಹುದು, ಗೆಸ್ಟ್ ಹೌಸ್, ಫಾರ್ಮ್ ಹೌಸ್ ಸೇರಿದಂತೆ 7 ಕಡೆ ದಾಳಿ ನಡೆಸಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ರಾಯಚೂರು ಲೋಕಾಯುಕ್ತ ಎಸ್ಪಿ ಗೋಪಾಲ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಲೋಕ ಡಿವೈಎಸ್ಪಿ ಸೇರಿದಂತೆ ಸಿಬ್ಬಂದಿಯಿಂದ ತಪಾಸಣಾ ಕಾರ್ಯ ಆಗ್ತಾ ಇದೆ. ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಹೀಗೆ ನೀರಾವರಿ ಇಲಾಖೆಯಲ್ಲಿ ಮಿತಿ ಮೀರಿದಂತಹ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಇವರ ವಿರುದ್ಧವಾಗಿ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಕಂಪ್ಲೇಂಟ್ ಇತ್ತು ಈ ಮೇಲೆ. ರಾಯಚೂರಿನಲ್ಲಿ ಆ ಒಂದು ಕಾರಣವಾಗಿ ಆರೋಪ ಏನು ಕೇಳಿ ಬಂದಿತ್ತು ಸಾಕಷ್ಟು ಅವರ ವಿರುದ್ಧವಾಗಿ. ಸೊ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಆಲ್ಮೋಸ್ಟ್ ಆಲ್ ಯಾವಾಗಲೂ ಕೂಡ ಬೆಳಗ್ಗೆನೇ ಶಾಕ್ ಕೊಡ್ತಾ ಇರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಕಾರಣ ಏನು ಅಂತಂದರೆ ಆರಾಮಾಗಿ ಮನೇಲಿ ಇರ್ತಾರೆ, ಎಲ್ಲೂ ಹೋಗಿರೋದಿಲ್ಲ ಅಂಥೇಳಿ. ರಾತ್ರಿ ಆದರೆ ಲೇಟಾಗಿ ಬರ್ತಾರೆ, ಹಿಂಗಿರುತ್ತೆ. ಬಟ್ ಮಾರ್ನಿಂಗ್ ಟೈಮ್ ಆದರೆ ಆರಾಮಾಗಿ ಮನೇಲಿ ಮಲ್ಕೊಂಡಿರ್ತಾರೆ ಅಂಥೇಳಿ ಬೆಳಗ್ಗೆನೇ ಯಾವಾಗಲೂ ಶಾಕ್ ಕೊಡೋದು ಲೋಕಾಯುಕ್ತ ಅಧಿಕಾರಿಗಳು. ಸೊ ನೋಡಿ, ಈ ವಿರುದ್ಧವಾಗಿ ಸಾಕಷ್ಟು ಕಂಪ್ಲೇಂಟ್ ಇತ್ತು, ದೂರಿತ್ತು, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಹಣ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೇಡ್ ನಡೆಸಲಾಗಿದೆ. ಒಳಗಡೆ ಈಗಾಗಲೇ ಅಧಿಕಾರಿಗಳು ಕೂಡ ತಪಾಸಣಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮಿತಿಮೀರಿದಂತಹ ಭ್ರಷ್ಟಾಚಾರವನ್ನು ಇವರು ನೀರಾವರಿ ಇಲಾಖೆಯಲ್ಲಿ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಎಸ್ ನೀಲಕಂಠಸ್ವಾಮಿ, ಅವರಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಪ್ಲೇಸ್ಗಳಲ್ಲಿ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ? ಸೊ ಏನಾದರೂ ಮಾಹಿತಿಗಳನ್ನು ಕಲೆ ಹಾಕಿದ್ದಾರಾ? ಸೊ ಯಾವ ರೀತಿಯಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ ಲೋಕಾಯುಕ್ತ? ಏನಿದೆ ಮಾಹಿತಿ? ನಿಜ ಕುಸುಮ, ಬೆಳ್ಳಂಬೆಳಗ್ಗೆ ರಾಯಚೂರು ಜಿಲ್ಲೆಯ KBJNL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವ ಬಸನಗೌಡ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು 7 ತಂಡಗಳಲ್ಲಿ, ಅಂದ್ರೆ ರಾಯಚೂರು, ಬಳ್ಳಾರಿ, ವಿಜಯನಗರ, ಕಲಬುರಗಿ, ಕೊಪ್ಪಳ ಸೇರಿದಂತೆ ಒಟ್ಟಾರೆ 5 ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು 60 ಜನ ಸಿಬ್ಬಂದಿಗಳು ಸೇರ್ಕೊಂಡು ಈ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 7 ಕಡೆ ಬೇರೆ ಬೇರೆ ತಂಡಗಳ ಮುಖಾಂತರ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ರಾಯಚೂರು ನಗರದ HSB ಲೇಔಟ್ ಮತ್ತು ಯಕ್ಲಾಸ್ಪುರ ಗ್ರಾಮದಲ್ಲಿ ಇರುವಂತಹ ಒಂದು ಅಣ್ಣಂದಿರ ಮನೆಗಳ ಮೇಲೆ ಮತ್ತು ಪತ್ನಿ ಹೆಸರ ಮೇಲೆ ಮಾಡಿರ್ತಕ್ಕಂಥ ಒಂದಷ್ಟು ಪೆಟ್ರೋಲ್ ಬಂಕ್, ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಗೋದಾಮುಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡಿದಂತ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಬಸನಗೌಡ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಮೇಲೆ ಸಾಕಷ್ಟು ದೂರುಗಳಿದ್ವು, ಅಕ್ರಮ ಆಸ್ತಿ ಮಾಡಿರುವಂತಹ ಆರೋಪಗಳಿದ್ವು. ಅದರ ಹಿನ್ನೆಲೆಯಲ್ಲಿ ಇದೀಗ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ದಾಳಿ ವೇಳೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಬಳಿ ಇರುವಂತಹ ಲಿಂಗದಹಳ್ಳಿ ಗ್ರಾಮದಲ್ಲಿ ಕೃಷ್ಣಾ ನದಿ ತಟದಲ್ಲಿ 30 ಎಕರೆಯಷ್ಟು ಜಮೀನನ್ನ ಖರೀದಿ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ರಾಯಚೂರು ನಗರದಲ್ಲಿ ಇರ್ತಕ್ಕಂಥ ಒಂದಷ್ಟು ಜಿಲ್ಲಾಧಿಕಾರಿಗಳ ಹಿಂಭಾಗದಲ್ಲಿ ಹೊಸ ಒಂದು ಲೇಔಟ್ ಮಾಡಿದ್ದಾರೆ. ನಿಮ್ಗೆ ಅವ್ರ ಮನೆ ಹತ್ರ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ಇಲ್ಲಿ ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ತಪಾಸಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. 7 ತಂಡಗಳಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ವಿವಿಧ ರೀತಿಯಲ್ಲಿ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಹಣ ಇರ್ಬೋದು, ಒಡವೆಗಳಿರ್ಬೋದು, ದಾಖಲೆಗಳ ಪರಿಶೀಲನೆಯನ್ನ ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ HRB ಲೇಔಟ್ ಸೆಲೆಬ್ರಿಟಿ ಗಾರ್ಡನ್ ಅಂತ ಶಿವನಗೌಡ ಅವರ ಅಣ್ಣನ ಮನೆಯಲ್ಲಿ ಯಕ್ಲಾಸ್ಪುರ ಗ್ರಾಮದಲ್ಲಿರುವಂತದ್ದು. ಅದಾದ ನಂತರ ಇದೇ ಒಂದು ಯಕ್ಲಾಸ್ಪುರ ಗ್ರಾಮದ ದೊಡ್ಡನಗೌಡ ಎನ್ನುವರ ಮನೆಯಲ್ಲಿ ಕೂಡ ತಪಾಸಣೆ ಕಾರ್ಯ ನಡೆಸ್ತಾ ಇರ್ತಕ್ಕಂಥದ್ದು. ಶರಣಗೌಡ ಅನ್ನೋರ ಮನೆ ಮೇಲೆ ನಡೆಸ್ತಾ ಇರ್ತಕ್ಕಂಥದ್ದು. ಪತ್ನಿ ಅನಿತಾ ಅವರ ಹೆಸರ ಮೇಲೆ ರಾಯಚೂರು ನಗರದ ಬೈಪಾಸ್ ರಸ್ತೆಯಲ್ಲಿ ನಯಾರ ಪೆಟ್ರೋಲ್ ಬಂಕ್ ಅಂತ ಇರುವಂತದ್ದು. ಅದರ ಜೊತೆಗೆ ಪಕ್ಕದಲ್ಲಿಯೇ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಗೋದಾಮ್, ಈ ರೀತಿಯಾಗಿ ಸುಮಾರು 7 ಕಡೆ 60 ಜನ ಲೋಕಾಯುಕ್ತ ಸಿಬ್ಬಂದಿಗಳು ಇಂಚಿಂಚು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲೂ ಕೂಡ ಇವ್ರನ್ನ ಬಿಡುವಂತಿಲ್ಲ. ಯಾಕಂತಂದ್ರೆ ಸಾಕಷ್ಟು ದೂರುಗಳು ಬಂದಿದೆ, ಅಕ್ರಮ ಆಸ್ತಿಯ ಒಂದು ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಎಟ್ ಎ ಟೈಮ್ 7 ಕಡೆ ದಾಳಿಯನ್ನ ಮಾಡಿ ತಪಾಸಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಪರಿಪಕ್ವವಾದ ಒಂದು ದಾಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನೀಟಾಗಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡ್ಬೇಕು ಇನ್ನು ಎಷ್ಟೊತ್ತು ಕಾಲ ಈ ಒಂದು ತಪಾಸಣೆ ನಡೀತದೆ, ಯಾವೆಲ್ಲ ರೀತಿಯಾದಂತಹ ಅಕ್ರಮ ಆಸ್ತಿ ಗಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳಿಬೇಕಾಗಿರ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.